ಫ್ರೆಂಡ್ಸ್, ನಮಸ್ತೆ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ರೂಪ. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಬಂದು ನಾನು ಒಬ್ಬಟ್ಟು ಮಾಡ್ತಾ ಇದ್ದೀನಿ. ಯಾವ ರೀತಿ ಮಾಡ್ತಾ ಇದ್ದೀನಿ ಮತ್ತು ಹಬ್ಬ ಕಳೆದ ಮೇಲೆ ಏನಕ್ಕೆ ಒಬ್ಬಟ್ಟು ಅಂತ ನಿಮ್ಗೆ ಅನ್ನಿಸ್ಬೋದು. ಸೊ ಏನಂದರೆ, ನಮ್ಮ ಮಾವ ಅವ್ರನ್ನ ಚಿಕ್ಕಮ್ಮ ಮತ್ತು ಅವರ ಮಗ ಇಬ್ಬರು ಬರ್ತಾ ಇದ್ದಾರೆ. ಅಂದರೆ ನಮ್ಮ ಮಾವಗೆ ಮಾವನ ಅಪ್ಪ ಅಮ್ಮಂಗೆ, ಅಂದರೆ ಅವ್ರ ಅಪ್ಪಂಗೆ ತಮ್ಮ ಇದ್ರಂತೆ. ಸೊ ಇಷ್ಟು ವರ್ಷ ಆದರೂ ಕೂಡ ನಮ್ಮ ಮಾವಗೆ ನನಗೆ ಚಿಕ್ಕಪ್ಪ ಇದ್ದರು ಅನ್ನೋದು ಕೂಡ ನೆನಪಿರಲಿಲ್ಲಂತೆ. ಸೊ ಯಾವುದೋ ಫಂಕ್ಷನಿಗೆ ಹೋಗಿದ್ರು ಅವ್ರ ಊರ ಸೈಡು, ಆಗ ಅಲ್ಲಿ ಪರಿಚಯ ಆಗಿ ಸೊ ಅವಾಗ ಗೊತ್ತಾಯಿತು ಇವ್ರಿಗೆ ಚಿಕ್ಕಪ್ಪ ಇದ್ದರು. ಸೊ ಚಿಕ್ಕಪ್ಪ ಇವಾಗ ಇಲ್ಲ, ಬಟ್ ಅವರ ಚಿಕ್ಕಮ್ಮ ಇದ್ದಾರೆ ಮತ್ತು ಒಬ್ಬ ತಮ್ಮ ಕೂಡ ಇದ್ದಾರೆ ಅನ್ನೋ ಖುಷಿಗೆ ನಮ್ಮ ಮಾವನ ಖುಷಿ ನೋಡೋಕ್ಕಾಗ್ತಿಲ್ಲ, ಅಷ್ಟು ಖುಷಿಯಾಗಿದ್ದಾರೆ. ಸೊ ಇಷ್ಟು ದಿನ ನಾವು ಅಂದ್ಕೊಂಡಿದ್ವಿ ಅವ್ರ ಅಪ್ಪ ಅಮ್ಮಗೆ ಅವ್ರ ಒಬ್ಬರೇ ಮಗ, ಮತ್ತು ಚಿಕ್ಕಪ್ಪ ಚಿಕ್ಕಮ್ಮ ಅತ್ತೆ ಮಾವ ಯಾರೂ ಇಲ್ಲ, ಸೊ ಒಬ್ಬಂಟಿ ಇವರು ಅಂತ ಅಂದ್ಕೊಂಡಿದ್ವಿ. ಬಟ್ ಆದರೆ ಇವಾಗ ಗೊತ್ತಾಗಿದೆ ಅವ್ರಿಗೆ ತಮ್ಮನೂ ಇದ್ದಾರೆ, ಅಂದರೆ ಚಿಕ್ಕಪ್ಪನ ಮಗ ಇದ್ದಾರೆ ಮತ್ತು ಚಿಕ್ಕಮ್ಮ ಕೂಡ ಇದ್ದಾರೆ ಅನ್ನೋ ಖುಷಿಗೆ ಅವ್ರಿಗೆ ಎಕ್ಸ್ಪ್ರೆಸ್ ಮಾಡ್ಕೊಳ್ಳಿಕ್ಕೆ ಆಗ್ತಿಲ್ಲ. ಅವರು ಅಷ್ಟು ಖುಷಿಯಾಗಿದ್ದಾರೆ. ಸೊ ಅವ್ರ ಖುಷಿ ನೋಡ್ತಾ ನಮಗೂ ತುಂಬ ಖುಷಿ ಆಗ್ತಾಯಿತ್ತು. ಇಷ್ಟು ದಿನ ನಮ್ಮ ಮಾವ ಒಬ್ಬರೇ ಅಂತ ಅಂದ್ಕೊಂಡಿದ್ವಿ, ಬಟ್ ಅವ್ರಿಗೆ ಇವಾಗ ಇದ್ದಾರೆ, ಯಾರೋ ಒಬ್ರು ಇದ್ದಾರೆ ಅವರಿಗೆ ಸಪೋರ್ಟ್ಗೆ, ಮತ್ತು ಅವ್ರಿಗೆ ತಮ್ಮ ಇದ್ದಾರೆ ಅನ್ನೋ ಖುಷಿನ ಅವರು ತೋರಿಸ್ಕೊಳ್ಳೋ ರೀತಿನ ನನಗೆ ಅಂದರೆ ಅಂಡರ್ಸ್ಟ್ಯಾಂಡ್, ನನಗೆ ಅರ್ಥ ಆಗ್ತಾ ಇದೆ. ಬಟ್ ನನಗೆ ಅಕ್ಕ ತಂಗಿ ಇದ್ದಾರೆ, ಚಿಕ್ಕಪ್ಪ ಚಿಕ್ಕಮ್ಮ ಅತ್ತೆ ಮಾವ ಎಲ್ಲರೂ ಇದ್ದಾರೆ. ಬಟ್ ನಮ್ಮ ಮಾವಂಗೆ ಏನಂದರೆ ಒಬ್ಬರೇ ಇದ್ದಿತ್ತು. ಸೊ ಅದಕ್ಕೋಸ್ಕರ ಅವ್ರ ಖುಷಿನ ನೋಡೋಕ್ಕಾಗ್ತಿಲ್ಲ ನನಗೆ. ಅಷ್ಟು ಖುಷಿ ಪಡ್ತಾ ಇದ್ದಾರೆ. ಅವ್ರ ಖುಷಿ ನೋಡಿಕೊಂಡು ನನಗೂ ಕೂಡ ತುಂಬ ಖುಷಿ ಆಗ್ತಾ ಇದೆ. ಸೊ ಏನಂದರೆ, ಇವತ್ತಿನ ವಿಶೇಷ ಏನಂದರೆ, ನಮ್ಮ ಮಾವ ಅವರ ಚಿಕ್ಕಮ್ಮ ಮತ್ತು ಅವರ ತಮ್ಮ ಇಬ್ಬರು ಕೂಡ ಬರ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರ ಅವರು ಒಬ್ಬಟ್ಟು ಮಾಡು, ಪಾಯಸ ಮಾಡು ಮತ್ತು ವಡೆ ಮಾಡು ಅಂತ ಎಲ್ಲ ಹೇಳ್ಕೊಂಡು ಖುಷಿಯಿಂದ ಓಡಾಡ್ತಾಯಿದ್ರೆ ಅವ್ರನ್ನು ನಮಗೆ ಒಂಥರ ಖುಷಿ ಆಗ್ತಾಯಿತ್ತು, ಅವ್ರನ್ನ ಖುಷಿ ನೋಡಲಿಕ್ಕೆ. ಸೊ ಅದಕ್ಕೋಸ್ಕರ ನಾನು ಒಬ್ಬಟ್ಟು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಹಾಗೆಯೇ ಅವ್ರು ಬರ್ತಾರಲ್ಲ, ಅಂದರೆ ನಮ್ಮ ಮಾವನ ತಮ್ಮ ಮತ್ತು ಚಿಕ್ಕಮ್ಮ ಇಬ್ಬರು ಬರ್ತಾರಲ್ಲ, ಸೊ ಅವರು ಬಂದ ಮೇಲೆ ಸುಮ್ಮನೆ ಹಾಯ್ ಅಂತ ಕಳ್ಸೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ಅವ್ರಿಗೆ ಅಂತ ಒಬ್ಬಟ್ಟು ಮಾಡ್ತಾಯಿದ್ದೀನಿ. ಯಾವ ರೀತಿ ಒಬ್ಬಟ್ಟು ಮಾಡ್ತಾಯಿದ್ದೀನಿ ಅನ್ನೋದನ್ನು ನಾನು ಕೂಡ ನಿಮಗೆ ತೋರಿಸ್ತೇನೆ. ಮತ್ತು ನಮ್ಮಲ್ಲಿ ಅತಿಥಿ ಸತ್ಕಾರ ಯಾವ ರೀತಿ ನಡೆಯುತ್ತೆ, ನಾವು ಯಾವ ರೀತಿ ಅತಿಥಿ ಸತ್ಕಾರ ಮಾಡ್ತೇವೆ ಅನ್ನೋದನ್ನು ಕೂಡ ನಾನು ವಿಡಿಯೋದಲ್ಲಿ ತೋರಿಸ್ತೀನಿ ಫ್ರೆಂಡ್ಸ್. ಸೊ ನಿಮ್ಗೆ ಯಾರಿಗಾದರೂ ಇಷ್ಟ ಇದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನೀವು ಯಾರಾದರೂ ಹೊಸೊಬ್ಬರು ನನ್ನ ವೀಡಿಯೋಸ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಬನ್ನಿ ಫ್ರೆಂಡ್ಸ್, ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ. ಹಾಗಾಗಿ ನಾನು ಇಲ್ಲಿ ತೊಗರಿಬೇಳೆ ಯೂಸ್ ಮಾಡ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ನಾನು ಇದು ಡಬ್ಬಿಗೆ ತುಂಬಿಟ್ಕೊಂಡಿದ್ದೀನಿ. ಒಂದು ಅರ್ಧ kg ಅಷ್ಟು ತೊಗರಿಬೇಳೆ ಇದೆ. ಸೊ ಅದನ್ನು ಹಾಕೊಳ್ಳೋಣ. ಸೊ ಅರ್ಧ kg ತೊಗರಿಬೇಳೆನ ನಾನು ತೊಳ್ಕೊಂಡು ವಾಶ್ ಮಾಡ್ಕೊಂಬಂದು ಕುಕ್ಕರ್ನಲ್ಲೇ ಹಾಕ್ತಾಯಿದ್ದೀನಿ. ಏನಿದು ಕುಕ್ಕರ್ನಲ್ಲಿ ಹಾಕಿದರೆ ತುಂಬ ಬೆಂದೋಗಲ್ವಾ ಅಂತ ಅನ್ಕೋಬೋದು. ಸೊ ನಾನು 1 ವಿಷಲ್ ಅಷ್ಟೇ ಕೂಗಿಸ್ತೇನೆ. ಸೊ ತುಂಬ ಜಾಸ್ತಿ ಅಂತ ಏನಿಲ್ಲ, 1 ವಿಷಲ್ ಕೂಗಿಸಿದ್ರೆ ಸಾಕಾಗುತ್ತೆ. ಸೊ ಬನ್ನಿ ಇವಾಗ ವಾಶ್ ಮಾಡ್ಕೊಂಡು ಬಂದು ಕುಕ್ಕರ್ನಲ್ಲಿ ಬೇಯಲಿಕ್ಕೆ ಇಡೋಣ. ಇವಾಗ ತೊಗರಿಬೇಳೆನ ತೊಳ್ಕೊಂಬಂದು ನೀರು ಹಾಕಿದ್ದೀನಿ. ಸೊ ಇವಾಗ ಇದನ್ನು ಮುಚ್ಚಳ ಮುಚ್ಚಿ ಬೇಯಲಿಕ್ಕೆ ಇಡೋಣ. ಮತ್ತು ಇನ್ನೊಂದು ಕುಕ್ಕರ್ನಲ್ಲಿ ನಾನು ರೈಸ್ಗೆ ಇಟ್ಕೊತಾ ಇದ್ದೀನಿ. ಒಂದು ಸೈಡ್ನಲ್ಲಿ ಬೇಳೆ ಬೇಯಲಿಕ್ಕಿಟ್ಟು ಇನ್ನೊಂದು ಸೈಡ್ನಲ್ಲಿ ರೈಸಿಗೆ ಇಟ್ಕೊತಾ ಇದ್ದೀನಿ. ಸೊ ಈ ಲೋಟದಲ್ಲಿ ನಾನು 3 ರಿಂದ 3.5 ಲೋಟ ಅಷ್ಟು ತಗೊಂಡಿದ್ದೀನಿ, ಸಾಕಾಗುತ್ತೆ ಇಷ್ಟೇ ಅನ್ಕೋತೀನಿ. ಸೊ ಫ್ರೆಂಡ್ಸ್, ಇವಾಗ ಒಂದು ಕುಕ್ಕರ್ನಲ್ಲಿ ನಾನು ರೈಸ್ಗೆ ಇಟ್ಟಿದ್ದೀನಿ, ಇನ್ನೊಂದು ಕುಕ್ಕರ್ನಲ್ಲಿ ಬೇಳೆ ಬೇಯಲಿಕ್ಕೆ ಇಟ್ಟಿದ್ದೀನಿ, ಹಾಗೆ ಇನ್ನೊಂದು ಪಾತ್ರೆಯಲ್ಲಿ ಪಾಯಸ ಮಾಡಲಿಕ್ಕೆ ಅಂತ ಉಂಡೆ ಬೇಳೆನ ಹಾಕಿದ್ದೀನಿ. ನೋಡಿ, ಈಗ ನೋಡ್ತಾ ಇರ್ಬೋದು, ಕಾಣಿಸ್ತಾ ಇದೆಯಾ? ಸೊ ನಾನಿವತ್ತು ವೈಟ್ ಬೆಲ್ಲ ಬೆಳೆಸ್ತಾ ಇದ್ದೀನಿ, ಅಂದರೆ ಉಂಡೆ ಬೆಲ್ಲ ಬೆಳೆಸ್ತಾ ಇದ್ದೀನಿ. ಮೊನ್ನೆ ಅಂದರೆ ಹಬ್ಬಕ್ಕೆ, ಶಿವರಾತ್ರಿ ಹಬ್ಬಕ್ಕೆ ಕಪ್ಪು ಬೆಲ್ಲನ ಬಳಸಿದ್ರಿಂದ ಅದು ಏನಾಯಿತು ಅಂದರೆ ಟೇಸ್ಟ್ ಏನೋ ಚೆನ್ನಾಗಿತ್ತು, ಬಟ್ ನೋಡಲಿಕ್ಕೆ ತುಂಬ ಕಪ್ಪಾಗಿ ಕಾಣಿಸ್ತಾ ಇತ್ತು. ನಿಮಗೆ ವಿಡಿಯೋದಲ್ಲಿ ಗಮನಿಸ್ಬಿಡ್ಬೋದು, ವಿಡಿಯೋದಲ್ಲಿ ಚೆನ್ನಾಗಿ ಕಾಣಿಸ್ತಾ ಇರಲಿಲ್ಲ ಅದು. ಸೊ ಹಾಗಾಗಿ ನಾನಿವತ್ತು ಉಂಡೆ ಬೆಲ್ಲನ ಬೆಳೆಸ್ತಾ ಇದ್ದೀನಿ. ಸೊ ಬನ್ನಿ, ಇವಾಗ ನಾನು ಇದು ರೈಸು ವಿಷಲ್ಗೆ ಹೋಗಿ, ಹಾಗೆ ಬೇಳೆನೂ ವಿಷಲ್ಗೆ ಹೋಗಿ, ನಂತರ ಈ ಬೆಲ್ಲ ಏನಿದೆ ಅದು ಪೂರ್ತಿ ಕರ್ಗ ಅಷ್ಟರಲ್ಲಿ ಪಾಯಸಕ್ಕೆ ಏನೇನು ಬೇಕು ಕಾಯಿ ಎಲ್ಲ ರುಬ್ಕೊಂಡು, ಮತ್ತು ಒಬ್ಬಟ್ಟು ಮಾಡಲಿಕ್ಕೆ ಮೈದಾ ಹಿಟ್ಟೆಲ್ಲನೂ ರೆಡಿ ಮಾಡ್ಕೊಂಡು ಇಟ್ಕೊಂಡಿರ್ತೀನಿ. ಸೊ ಇವಾಗ ನಾನು ಪಾಯಸಕ್ಕೆ ರುಬ್ಕೊಂಬಿಡೋಣ ಅಂತ ಸ್ವಲ್ಪ ಕಾಯಿ, ಹಾಗೆ ಏಲಕ್ಕಿ, ಹಾಗೆಯೇ ಸ್ವಲ್ಪ ಅಕ್ಕಿಯನ್ನು ನೆನೆಸಿಟ್ಕೊಂಡಿದ್ದೆ. ಸೊ ಅದನ್ನು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ.
ಸೊ ಇಷ್ಟನ್ನು ಕೂಡ ರುಬ್ಕೊಂಬರೋಣ. ಇವಾಗ ನಾನು ಕಾಯಿ ಅಕ್ಕಿ ಎಲ್ಲ ಏನು ರುಬ್ಕೊಂಬಂದಿದ್ದೆ ಅದನ್ನೆಲ್ಲ ಪಾಯಸದ ಅಂದರೆ ಬೆಲ್ಲ ಏನು ಕರಗಿಸಿದ್ವಿ, ಸೊ ಅದರೊಳಗೆ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಇದನ್ನು ಸೋಸೋ ಅಂಥ ಅವಶ್ಯಕತೆ ಏನಿಲ್ಲ, ಯಾಕಂದರೆ ಬೆಲ್ಲ ಪ್ಯೂರ್ನ ಚೆನ್ನಾಗಿರುತ್ತೆ. ಸೊ ಯಾವುದೇ ರೀತಿ ಕಡ್ಡಿ ಆಗಲಿ ಕಸ ಆಗಲಿ ಏನೂ ಇರೋಲ್ಲ. ಕಪ್ಪು ಬೆಲ್ಲಲ್ಲಾದರೆ ಸೋಸಬೇಕಾಗಿದೆ. ಸೊ ಅದಕ್ಕೇ ಇವಾಗ ಶಾವಿಗೆ ಮತ್ತು ಒಣ ದ್ರಾಕ್ಷಿ ಎರಡನ್ನೂ ಒಟ್ಟಿಗೆ ಸೇರಿಸಿ ಹುರ್ಕೊಂಡಿದ್ದೆ. ಸೊ ಅದನ್ನು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಇದೆಲ್ಲ ಏನಿದೆ ಎಲ್ಲ ಮಿಕ್ಸ್ ಏನಿದೆ, ಸೊ ಇದೆಲ್ಲ ನೀಟಾಗಿ ಮಿಕ್ಸ್ ಆಗಬೇಕು. ಹಾಗೆಯೇ ಇಲ್ಲಿ ಮಿಕ್ಸಿ ಜಾರ್ನ ಏನು ರುಬ್ಕೊಂಬಂದಿದ್ದೀನಿ ಇಲ್ಲಿ, ಅದನ್ನು ಸ್ವಲ್ಪ ತೊಳ್ಕೊಂಡು ನೀರು ಹಾಕ್ಕೊಂಡ್ರೆ ಸಾಕು. ತುಂಬ ಜಾಸ್ತಿ ನೀರು ಹಾಕೋ ಅವಶ್ಯಕತೆ ಇಲ್ಲ, ಯಾಕಂದರೆ ನಾನು ಹಾಕಿರೋದು ಒಂದೇ ಒಂದು ಉಂಡೆ ಬೆಲ್ಲ, ಹಾಗಾಗಿ ಸಾಕಾಗುತ್ತೆ ಇಷ್ಟು ಅಂತ ಅಂದ್ಕೊತೀನಿ. ಸೊ ಇವಾಗ ಒಬ್ಬಟ್ಟಿಗೆ ಅಂತ ಬೇಯಿಸಿದ್ನಲ್ಲ ಬೇಳೆ, ಅದರಲ್ಲೇ ಸ್ವಲ್ಪ ಸಾಂಬಾರಿಗೆ ಅಂತ ರುಬ್ಕೊತಾ ಇದ್ದೀನಿ. ಏನೇನು ಹಾಕ್ಕೊತಾ ಇದ್ದೀನಿ ಅಂತ ಎಲ್ಲನೂ ಸೈಡ್ಗೆ ಹಾಕ್ಕೊಂಡಿದ್ದೀನಿ, ತೋರಿಸ್ತಾ ಇದ್ದೀನಿ ನೋಡಿ. ಫಸ್ಟಿಗೆ ನಾನು ಟೊಮೆಟೊ ಹಾಕ್ಕೊಂಡಿದ್ದೀನಿ. ಸೊ ನಂತರ ಈರುಳ್ಳಿ, ಸ್ವಲ್ಪ ಬೆಳ್ಳುಳ್ಳಿ, ಹಾಗೆ ಕೊತ್ತಂಬರಿ ಸೊಪ್ಪು, ಹಾಗೆ ಸ್ವಲ್ಪ ಜೀರಿಗೆ, ಸ್ವಲ್ಪ ಕಾಯಿ ತುರಿ, ಹಾಗೆಯೇ ಅಚ್ಚದ ಖಾರದ ಪುಡಿ, ಹಾಗೆ ಧನಿಯಾ ಪೌಡ್ರು ಮತ್ತು ಬೇಳೆ ಅಂದರೆ ಏನು ಬೇಯಿಸಿರ್ತೇವೆ ನಾವು ತೊಗರಿ ಬೇಳೆನ ಇಷ್ಟನ್ನು ಹಾಕ್ಕೊಂಡು ಖಾರ ರುಬ್ಕೊಂಡು ಬರೋಣ, ಅಂದರೆ ಮಸಾಲ ರುಬ್ಕೊಂಡ್ಬಂದು ಸಾಂಬಾರು ರೆಡಿ ಮಾಡೋಣ. ನೋಡಿ ಫ್ರೆಂಡ್ಸ್, ಇವಾಗ ಮಸಾಲಾನ ರುಬ್ಕೊಂಬಂದಿದ್ದಾಯಿತು ಸಾಂಬಾರಿಗೆ. ಇವಾಗ ಒಗ್ಗರಣೆ ಮಾಡುವ. ಸೊ ಹಾಗೆಯೇ ಈ ಸೈಡ್ನಲ್ಲಿ ನೋಡಿ ಪಾಯಸ ರೆಡಿಯಾಗಿದೆ. ಸೊ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಪಾಯಸ ಅಂತ. ಸೊ ಈ ಥರ ಮಾಡಿದರೆ ನಾನು ಹಬ್ಬದ ದಿನ ತುಂಬ ಚೆನ್ನಾಗ್ತಾಯಿತ್ತು. ಬಟ್ ಏನಂದರೆ ನಾನು ಕಪ್ಪು ಬೆಲ್ಲ ಯೂಸ್ ಮಾಡಿಬಿಟ್ಟಿದ್ದೆ. ಸೊ ಹಾಗಾಗಿ ಕಪ್ಪಾಗಿತ್ತು ಎಲ್ಲನೂ. ಇವತ್ತು ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ನೋಡಿ. ಘಮ ಸ್ಮೆಲ್ ಅಂತೂ ಮನೆ ತುಂಬ ಹರಡಿದೆ, ಅಷ್ಟು ಚೆನ್ನಾಗಿ ಬರ್ತಾಯಿದೆ ಅಡುಗೆ ಎಲ್ಲ ಅಂತೂ. ಸೊ ತಿಂದ ಮೇಲೆ ಟೇಸ್ಟ್ ಹೇಗಿದೆ ಅಂತ ನಾನು ಅವರಿಂದಲೇ ಹೇಳಿಸ್ತೇನೆ. ಸೊ ಇವಾಗ ನೋಡಿ ನಾನು ಯಾವ ರೀತಿ ಪಾಯಸ ಮಾಡಿದೆ ಅನ್ನೋದನ್ನ ನೋಡಿದ್ರಲ್ಲ. ಸೊ ಈ ರೀತಿನ ನೀವು ಒಂದು ಸಲ ಟ್ರೈ ಮಾಡಿ, ಹಾಗೆ ಹೇಳ್ತೀರಾ ನೀವು ಎಷ್ಟು ಚೆನ್ನಾಗಿ ಬಂದಿತ್ತು ಅಂತ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಅಂತ ಹೇಳ್ತೀನಿ. ಸೊ ಇವಾಗ ಸಾಂಬಾರು ಒಗ್ಗರಣೆ ಮಾಡುವ. ಇವಾಗ ನಾನು ಒಂದು ಪಾತ್ರೆನಿಟ್ಟು ಅದಕ್ಕೆ ಆಯಿಲ್ ಹಾಕಿ ಸಾಸಿವೆ, ಜೀರಿಗೆ, ಒಣಮೆಣಸಿನ್ಕಾಯಿ, ಹಾಗೆ ಕರಿಬೇವನ್ನ ಹಾಕಿದ್ದೀನಿ. ನಂತರ ಇವಾಗ ಈರುಳ್ಳಿನೂ ಕೂಡ ಹಾಕ್ತಾಯಿದ್ದೀನಿ. ಸೊ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗೋ ತನಕ ಬಿಟ್ಟು, ನಂತರ ಇದಕ್ಕೆ ಏನು ಮಸಾಲ ರುಬ್ಬಿದ್ದೀವಿ ಇಲ್ಲಿ, ಆ ಮಸಾಲನ ಆ್ಯಡ್ ಮಾಡೋಣ ಇದಕ್ಕೆ. ಸೊ ಹಾಯ್ ಫ್ರೆಂಡ್ಸ್, ಫೈನಲಿ ನಾನು ಒಬ್ಬಟ್ಟು ಕೂಡ ರೆಡಿ ಮಾಡಿ ಆಯಿತು. ನೋಡ್ತಾ ಇದ್ದೀರಾ ನೀವು ಒಬ್ಬಟ್ಟು. ಸೊ ಏನಂದರೆ ತುಂಬ ಲೆಂತಿ ಆಗುತ್ತೆ ಅಂತ ಒಬ್ಬಟ್ಟು ಮಾಡೋದಾಗಲಿ ಅಥವಾ ಪಾಯಸ ತೋರಿಸಿದೆ, ಬಟ್ ಒಬ್ಬಟ್ಟು ಮಾಡೋದಾಗಲಿ ಅದನ್ನು ಯಾವ ರೀತಿ ಪ್ರಿಪೇರ್ ಮಾಡಿಕೊಂಡೆ ಅನ್ನೋದಾಗಲಿ ತೋರ್ಸೋಕ್ಕಾಗಲಿಲ್ಲ, ಸಾರಿ. ಸೊ ತುಂಬ ಲೆಂತಿ ಆದರೆ ಯಾರು ಕೂಡ ನೋಡೋಲ್ಲ. ಒಂದು 10-20 ಮಿನಿಟ್ಸ್ ಆದರೆ ಯಾರಾದರೂ ನೋಡ್ತಾರೆ, ಬಟ್ ಆದರೆ 20 ಮಿನಿಟ್ಸ್ಗಿಂತ ಜಾಸ್ತಿ ಆದರೆ ಯಾರು ಕೂಡ ನೋಡಲ್ಲ ಅನ್ನೋದಕ್ಕೋಸ್ಕರ ನಾನು ಯಾವ ರೀತಿ ಪ್ರಿಪೇರ್ ಮಾಡಿದೆ ಅನ್ನೋದನ್ನು ತೋರಿಸಿಲ್ಲ. ಸೊ ಆದರೂ ಕೂಡ ನೀವು ನನ್ನ ವಿಡಿಯೋನ ನೋಡಿ ನಿಮಗೆ ಸಪೋರ್ಟ್ ಮಾಡಲಿ ಅಂತ ಸ್ವಲ್ಪ ಅಷ್ಟೇ ವಿಡಿಯೋ ಹಾಕ್ತಾಯಿದ್ದೀನಿ. ಸೊ ನೋಡ್ತಾ ಇರ್ಬೋದು, ನಾನು ಒಬ್ಬಟ್ಟು ಕೂಡ ರೆಡಿ ಮಾಡಾಯಿತು. ಇಲ್ಲಿ ಒಬ್ಬಟ್ಟು ರೆಡಿಯಾಗಿದೆ, ಕಾಣಿಸ್ತಾ ಇದೆಯಾ? ಬನ್ನಿ ಫ್ರೆಂಡ್ಸ್, ಇವಾಗ ಒಬ್ಬಟ್ಟು ಬಡಿಸುವ. ಮತ್ತು ಯಾರು ಅದು ಅಂದರೆ ರಿಲೇಷನ್ಸ್ ಯಾರು ಅನ್ನೋದನ್ನು ನಾನು ತೋರಿಸ್ತೇನೆ, ಓಕೆನಾ? ಅದು ನಮಗೆ ಮಾವ ಕೂಡ ಆಗ್ತಾರೆ, ಬಟ್ ಮಾವ ಅಂತ ಕರೀಲಿಕ್ಕೆ ಏಜ್ ತುಂಬ ದೊಡ್ಡದೇನಿಲ್ಲ, ತುಂಬ ಚಿಕ್ಕ ಏಜು. ಹಾಗಾಗಿ ಮಾವ ಅಂತ ಕರೆಯೋದು ಹೇಗೆ ಅಂತ ಯೋಚನೆ ಮಾಡಬೇಕು. ಆ್ಯಕ್ಚುಲಿ ಹೇಳಬೇಕಂದ್ರೆ ಅವರೇ ನನ್ನನ್ನು ರೂಪಕ್ಕ ಅಂತ ಇದ್ದಾರೆ. ಯಾರು ನೋಡಿದ್ರು ಕೂಡ ರೂಪಕ್ಕ ಅಂತಾರೆ. ಸೊ ಏನಕ್ಕೆ ಹಂಗಂತಾರೆ ಅಂತ ಗೊತ್ತಿಲ್ಲ, ಬಟ್ ನನಗೆ ಮಾವ ಆಗಬೇಕು ಅವರು, ಆದರೂ ಕೂಡ ಅವರು ರೂಪಕ್ಕ ಅಂತಲೇ ಕರಿತಾ ಇದ್ದಾರೆ. ಬನ್ನಿ ಫ್ರೆಂಡ್ಸ್, ತೋರಿಸ್ತೇನೆ ನಿಮಗೆ.
ಸೊ ನೋಡ್ತಾ ಇರ್ಬೋದು, ಇಲ್ಲಿ ನಾನು ಬಾಳೆ ಎಲೆ ಮೇಲೆ ತೊಡ್ತಾ ಇದ್ದೀನಿ. ಸೊ ಪೇಪರ್ನಲ್ಲಿ ತೊಟ್ಟಲಿಕ್ಕೆ ಅದೇನಾಗ್ತಾಯಿತ್ತು ಅಂದರೆ ಒಂದೊಂದು ಸೈಡು ಪೇಪರು ನೀಟ್ನೆಸ್ ಇರಲಿಲ್ಲ ಅಂದರೆ ಅದೇನಾಗ್ತಾಯಿತ್ತು ಅಂದರೆ ಕಟ್ ಆಗ್ತಾಯಿತ್ತು. ಸೊ ಅದಕ್ಕೋಸ್ಕರ ನಾನೇನು ಮಾಡ್ತಾಯಿದ್ದೀನಿ, ಬಾಳೆ ಎಲೆಯಲ್ಲಿ ತೊಡ್ತಾ ಇದ್ದೀನಿ. ಸೊ ಬಾಳೆ ಎಲೆಯಲ್ಲಿ ಸ್ವಲ್ಪನೂ ಕೂಡ ಅಂಟ್ಕೊಳ್ಳದೆ ಬರುತ್ತೆ, ನೀಟಾಗಿ ಬರುತ್ತೆ ಕೂಡ. ಇದು ಮೈದಾ ಹಿಟ್ಟು ಕಲಿಸ್ಕೊಂಡಿರೋದು. ಸೊ ಇದು ಬಂದು ಹೂರ್ಣ, ಒಬ್ಬಟ್ಟು ಹೂರ್ಣ. ನೋಡಿ ಇವಾಗ ಫೈನಲಿ ಬಂದು ಎಲ್ರಿಗೂ ಊಟ ಹಾಕ್ಕೊಟ್ಟಿದ್ದೀನಿ. ಸೊ ಆ ಮೂಲೆಯಲ್ಲಿ ಸೈಡ್ನಲ್ಲಿ ಕೂತಿರೋರು ನಮ್ಮ ಮಾವ, ಅಂದರೆ ನಮ್ಮ ಮಾವ ಏನಿದ್ದಾರೆ ಅವರ ತಮ್ಮ, ಇವರು ಅವರ ಅಮ್ಮ, ಅಂದರೆ ನಮ್ಮ ಮಾವಂಗೆ ಚಿಕ್ಕಮ್ಮ. ಸೊ ನೋಡ್ತಾ ಇರ್ಬೋದು ನೀವು, ಎಲ್ಲರೂ ಒಟ್ಟಿಗೆ ಕೂತಿದ್ದಾರೆ ಊಟಕ್ಕೆ. ಮಾವ ತುಂಬ ಚಿಕ್ಕಿ ಹೆಜ್ಜೆ ಅಂತ ಅನ್ಸುತ್ತಲ್ಲ, ಬಟ್ ತುಂಬ ವರ್ಷದ ನಂತರ ಮಕ್ಕಳ ಇರೋದು ಅಂತ ಹೇಳ್ತಾರೆ, ಸರಿಯಾಗಿ ಗೊತ್ತಿಲ್ಲ. ಬಟ್ ಆದರೂ ಕೂಡ ಓಕೆ. ಹಾಗೆಯೇ ಇದು ಅವ್ರ ಕಡೆಯಲ್ಲಿ ಬೆಳೆಯುವಂತಹ ಗೆಡ್ಡೆನಂತೆ, ಇದನ್ನು ಸುವರ್ಣ ಗೆಡ್ಡೆ ಅಂತ ಕರೀತಾರಂತೆ. ಇದರಲ್ಲಿ ಪಲ್ಯ ಎಲ್ಲ ಮಾಡ್ಬೋದು ಅಂತ ಹೇಳಿದರು. ನೋಡೋಣ, ಇದರಲ್ಲೂ ನಾನು ಒಂದಿನ ಟ್ರೈ ಮಾಡ್ತೇನೆ. ಸೊ ಸದ್ಯಕ್ಕೆ ಇದು ಸುವರ್ಣ ಗೆಡ್ಡೆ ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ. ಹಾಗೆಯೇ ಫೈನಲಿ ನಮ್ಮ ಮಾವ ಏನು ಮಾಡಿದರು ಅಂದರೆ, ಅವ್ರಿಗೆ ಯಾವುದೇ ಗಾಡಿ ನೋಡಿದರೂ ಕೂಡ ಅದನ್ನು ಒಂದು ಸಲ ಟ್ರೈ ಮಾಡಬೇಕು. ಸೊ ಹಾಗಾಗಿ ಅವರು ಕಾರ್ನಲ್ಲಿ ಬಂದಿದ್ದರು, ನಾನು ಆ ಕಾರ್ನ ಕೂಡ ಟ್ರೈ ಮಾಡಬೇಕು ಅಂತ ಹೊರಟಿದ್ರು. ಇಬ್ಬರು ಕೂಡ ಅಣ್ಣ ತಮ್ಮ ಇಬ್ಬರು ಕೂಡ ಗಾಡಿ ಓಡಿಸ್ಲಿಕ್ಕೆ ಅಂತ ಗಾಡಿನಲ್ಲಿ ಕೂತಿದ್ದಾರೆ ಆಲ್ರೆಡಿ. ಸೊ ನಮ್ಮ ಮಾವ ಯಾವುದೇ ಗಾಡಿ, ಆ ಗಾಡಿ ಈ ಗಾಡಿ ಅಂತಲ್ಲ, ಯಾವುದೇ ಗಾಡಿ ಕೊಟ್ಟರು ಸಲೀಸಾಗಿ ಒಂದು ಸಲ ಹೇಳ್ಕೊಟ್ರೆ ಸಾಕು, ಸಲೀಸಾಗಿ ಓಡಿಸ್ತಾರೆ. ಸೊ ನೋಡಿ, ಇದು ಫಸ್ಟ್ ಟೈಮ್ ಅವರು 2 ಇಯರ್ಸ್ ಬ್ಯಾಕ್ ಅವರ ಮಗನ ಕಾರ್ ಓಡಿಸಿದ್ದು, ನಂತರ ಗಾಡಿ ಓಡಿಸ್ತಾ ಇದ್ದಾರೆ. ಸೊ ಒಂದಿನ ಉಳ್ಕೊಂಡಿದ್ರು, ನಂತರದ ದಿನ ಅವರು ಹೊರಟರು, ಊರಿಗೆ ಹೊರಟಿದ್ದಾರೆ. ಸೊ ನಮಗೆ ತುಂಬ ಬೇಜಾರಾಯಿತು ಕೂಡ, ಇಷ್ಟು ದಿನ ಇತ್ತು ಅಂದರೆ ಒಂದು ದಿನ ನಮ್ಮ ಜೊತೆಯಲ್ಲಿದ್ದು ಹೊರಟರು ಅಂತ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.